ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರದ್ದು ತಿಂಡಿ ಆಗಿರುತ್ತೆ ಅನ್ಕೋತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು 6ನೇ ತರಗತಿ ಭಾಗ 1ರಲ್ಲಿ ಬರುವಂಥ ಅಧ್ಯಾಯ 3 ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಅನ್ನೋದರಲ್ಲಿ ನಾನು ಫಸ್ಟ್ ಹೇಳಿದೆ 4 ಡಿವಿಷನ್ ಬರುತ್ತೆ ಅಂತ. ಅದರಲ್ಲಿ ಮೊದಲನೇ ಡಿವಿಷನು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಕ್ವಶನ್ಸ್ನ ನೋಡಿದ್ವಿ. ಯಾವ್ಯಾವುದೆಲ್ಲ ಎಕ್ಸಾಮ್ಸಿಗೆ ಬರ್ಬೋದು ಅಂತ ಎಲ್ಲದನ್ನು ತಿಳ್ಕೊಂಡಿದ್ವಿ. ಈ ವಿಭಾಗದಲ್ಲಿ ಕಂಟಿನ್ಯೂ ಪಾರ್ಟ್ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಇನ್ನು ಮೊದಲನೇ ಕ್ವಶನು, ಮೈಸೂರು ವಿಭಾಗದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳು ಕಂಡುಬರುತ್ತವೆ? ಎ 8, ಬಿ 10, ಸಿ 7, ಡಿ 9. ಮೈಸೂರು ವಿಭಾಗದಲ್ಲಿ ಟೋಟಲು 8 ಜಿಲ್ಲೆಗಳು ಕಂಡುಬರ್ತವೆ. ಅವು ಯಾವ್ಯಾವು ಅಂತ ಅಂದರೆ, ಒಂದು ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಕೊಡಗು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ. ಇವಿಷ್ಟು ಕೂಡ ಮೈಸೂರು ವಿಭಾಗದಲ್ಲಿ ಕಂಡುಬರುವಂತಹ ಜಿಲ್ಲೆಗಳಾಗಿರ್ತವೆ. ನೆನಪಿರಲಿ, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಕಂಡುಬರ್ತವೆ, ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಕಂಡುಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಅಂತ ಕೊಟ್ಬಿಟ್ಟು ಮೈಸೂರು ವಿಭಾಗದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆ ಕಂಡು ಬರುವುದಿಲ್ಲ ಅಂತ ಪ್ರಶ್ನೆ ಬರ್ಬೋದು ಪರೀಕ್ಷೆಯಲ್ಲಿ. ಹಾಗಾಗಿ ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಾಗಿರ್ಬೋದು, ಮೈಸೂರು ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಾಗಿರ್ಬೋದು, ಇನ್ನು ಉಳಿದ ಡಿವಿಷನಲ್ಲಿ ಬರುವಂಥ ಜಿಲ್ಲೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ನೋಡಿ, ಇಲ್ಲಿ ಮೈಸೂರು ವಿಭಾಗದಲ್ಲಿ ಒಂದು ಮ್ಯಾಪ್ ಇಲ್ಲ ಆ್ಯಡ್ ಮಾಡಿದ್ದೀನಿ, ಯಾವ್ಯಾವ ಜಿಲ್ಲೆಗಳಿದ್ದಾವೆ ಅಂತ ಇನ್ನೊಂದು ಸಲ ನೋಡ್ಕೊಳ್ಳಿ. ಚಿಕ್ಕಮಗಳೂರು, ಉಡುಪಿ, ಹಾಸನ, ದಕ್ಷಿಣ ಕನ್ನಡ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ. ಟೋಟಲು 8 ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಕಂಡುಬರ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎರಡನೇದು, ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ಏನೆಂದು ಕರೆಯಲಾಗುತ್ತದೆ? ಎ ಮೈಸೂರು, ಬಿ ಉದ್ಯಾನವನ ನಗರಿ, ಸಿ ಚಾಮುಂಡೇಶ್ವರಿ ನಾಡು, ಡಿ ಮಹಿಷನಾಡು. ಆನ್ಸರ್ ಇದಕ್ಕೆ ಡಿ ಮಹಿಷನಾಡು. ಚಾರಿತ್ರಿಕವಾಗಿ ಮೈಸೂರನ್ನು ಮಹಿಷನಾಡು ಅಂತ ಕರೀತಾರೆ. ಯಾಕಂದರೆ ಚಾಮುಂಡಿ ತಾಯಿಯವರು ಲಕ್ಷ್ಮಿ ಅಥವಾ ಪಾರ್ವತಿಯ ಒಂದು ರೂಪವನ್ನು ಪಡ್ಕೊಂಡು ಮಹಿಷ ಅನ್ನೋ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿರ್ತಾರೆ. ಹಂಗಾಗಿ ಇದಕ್ಕೆ ಮಹಿಷನಾಡು ಅಂತ ಹೇಳಿ ಹೆಸರು ಬರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ಕೊಡಗನ್ನು ಆಳಿದ ಅರಸು ಮನೆತನ ಯಾವುದು? ಎ ಕದಂಬರು, ಬಿ ಆಲೇರಿ ಮನೆತನ, ಸಿ ಗಂಗರು, ಡಿ ಕೆಳದಿ ಮನೆತನ. ಕೊಡಗನ್ನು ಆಳಿದಂತಹ ಮನೆತನ ಅಂದರೆ ಬಿ ಆಲೇರಿ ಮನೆತನ. ಇವರು ಕೊಡಗನ್ನು ಆಳಿದಂತಹ ಮನೆತನ. ಮತ್ತು ನಾನು ನಿಮ್ಗೊಂದು ಹೇಳಬೇಕು ಅಂತ ಅಂದರೆ, ಇವಾಗ GPSTR ಆಗಲಿ, HSTR ಆಗಲಿ, TET ಆಗಲಿ, ಯಾವುದೇ ಎಕ್ಸಾಮ್ಗೆ ಓದ್ತಾ ಇರಿ ನೀವು, ಫಸ್ಟು ಒಂದು ಟೈಮ್ ಟೇಬಲ್ನ ಮಾಡಿಕೊಂಡು ಓದ್ಕೊಳ್ಳಿ. ಈಗ ನಾವು ಎಲ್ಲ ಸಬ್ಜೆಕ್ಟ್ಗೂ ಕೂಡ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಇವಾಗ ಮನೇಲಿ ಇದ್ದು ಓದ್ತಾ ಇರೋರಾದರೆ ಅಟ್ಲೀಸ್ಟ್ ಡೈಲಿ 8 ಅವರ್ಸ್ ಓದೋದಕ್ಕೆ ಟ್ರೈ ಮಾಡಿ. ಓಕೆನಾ? ಕೆಲ್ಸಕ್ಕೆ ಹೋಗಿ ಬಂದು ಓದ್ತಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದರೂ ಓದೋದಕ್ಕೆ ಪ್ರಯತ್ನ ಪಡಿ. ಈ 8 ಅವರ್ಸು 3 ಅವರ್ಸ್ನ ನೀವು ಒಂದೊಂದು ಸಬ್ಜೆಕ್ಟ್ಗೂ ಕೂಡ ಟೈಮ್ ಕೊಟ್ಕೋಬೇಕಾಗತ್ತೆ. ಓಕೆನಾ? ಒಂದೊಂದು ಸಬ್ಜೆಕ್ಟ್ಗೂ ಕೂಡ ಟೈಮ್ ಕೊಟ್ಕೊಂಡು ಓದಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಅಟ್ಲೀಸ್ಟು ಸೋಷಿಯಲ್ ಸೈನ್ಸಿಗೆ ಒಂದು 2 ಅವರ್ಸ್ ಆದರೂ ಕೊಡಿ. ಓಕೆನಾ? 2 ಅವರ್ಸ್ ಕೊಡಿ. ಆಮೇಲೆ ನೆಕ್ಸ್ಟ್ ಇನ್ಯಾವುದು, ಕನ್ನಡ ಅಟ್ಲೀಸ್ಟ್ 1 ಅವರ್ ಆದರೂ ಕೊಡಿ. ಆಮೇಲೆ ಸೋಷಿಯಲ್ ಸೈನ್ಸಿಗೆ ಇದು ಥಿಯರಿ ಓದೋದಕ್ಕೆ 2 ಅವರ್ಸ್ ಕೊಟ್ಕೊಳ್ಳಿ. ರೈಟಿಂಗ್ ಪ್ರಾಕ್ಟೀಸ್ ಯಾರು GPSTRಗೆ ಎಕ್ಸಾಮ್ ಬರೀತಿದ್ದೀರಲ್ವಾ, ನೋಡಿ ಇಲ್ಲಿ GPSTRಗೆ ರೈಟಿಂಗ್ ಬರೆಯೋದು ಇದ್ದೇ ಇರುತ್ತಲ್ವಾ, ಅಂಥವರು ಅಟ್ಲೀಸ್ಟ್ 1 ಅವರು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಓಕೆನಾ? 1 ಅವರು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ದೆನ್ ಅದಾದಮೇಲೆ ಇನ್ನು ಪೇಪರ್ 1 ಬರುತ್ತೆ. ಪೇಪರ್ 1, ಓಕೆನಾ? ಪೇಪರ್ 1ನಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆಯಾ ವಿಷಯಕ್ಕೆ ಅಂತಲೇ ಸ್ವಲ್ಪ ಟೈಮ್ ಕೊಟ್ಕೋಬೇಕಾಗತ್ತೆ. ಈಗ ಇಂಗ್ಲೀಷಿಗೆ ಒಂದು 1/2 ಅವರು, ಆಮೇಲೆ ಜನರಲ್ ನಾಲೆಡ್ಜ್ಗೆ ಒಂದು 1/2 ಅವರು, ಓಕೆನಾ, GKಗೆ, ಮತ್ತು ಆರೋಗ್ಯ ಮತ್ತು ಶಿಕ್ಷಣ ಆಗಿರ್ಬೋದು, ಕಂಪ್ಯೂಟರ್ಗಾಗಿರ್ಬೋದು ಅದಕ್ಕೆ 1 ಅವರು, ಸೈಕಾಲಜಿಗೆ 1 ಅವರು, ಆ ಥರ ಟೈಮ್ ಕೊಟ್ಕೊಂಡು ಒಂದು 8 ಅವರ್ನ ಒಂದು ಟೈಮ್ ಟೇಬಲ್ನ ಮಾಡಿಕೊಂಡು ಓದ್ತಾ ಬನ್ನಿ. 8 ಅವರು ಕರೆಕ್ಟಾಗಿ ಎಲ್ಲ ಸಬ್ಜೆಕ್ಟು ನಾವು ಓದಿರಬೇಕು.
ಓಕೆನಾ. ಬಟ್ ನಾನು ಅದರಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಯಾವುದು ಕೊಡ್ತೀನಿ ಅಂತಂದರೆ ಸೋಷಿಯಲ್ ಸೈನ್ಸ್ಗೆ ಕೊಡ್ತೀನಿ. ಬಿಕಾಸ್ ಅದರಲ್ಲಿ ನಾವು ಥಿಯರಿ ಸಹ ಬರಿಬೇಕಾಗಿರೋದ್ರಿಂದ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟು ಓದಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಈ ಸೋಷಿಯಲ್ ಸೈನ್ಸಲ್ಲಿ ನಾವು ಜಾಸ್ತಿ ಸ್ಕೋರ್ ಮಾಡಿದಾಗ ಇನ್ನು ಯಾವುದ್ರಲ್ಲೂ ಈಗ ಪೇಪರ್ 1ರಲ್ಲಾಗಿರ್ಬೋದು ಅಥವಾ ಪೇಪರ್ 3ಯಲ್ಲಾಗಿರ್ಬೋದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ನಡೆಯುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಮೇಜರ್ ಸಬ್ಜೆಕ್ಟು ಸೋಷಿಯಲ್ ಸೈನ್ಸ್ ಆಗಿರೋದ್ರಿಂದ ನಾವಲ್ಲಿ ಅಟ್ಲೀಸ್ಟ್ 150ಗೆ 120ನಾದರೂ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆವಾಗ ನಾವು ಪಕ್ಕ ಜಾಬ್ ತೊಗೊಳ್ಬೋದಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಹ ನೀವು ಟೈಮ್ ಟೇಬಲ್ ಮಾಡ್ತಾ ಟೈಮ್ ಕೊಡ್ತಾ ಓದ್ತಾ ಹೋಗಿ. ದೆನ್ ಆಲ್ಸೋ 1 ವೀಕಿಗೆ ಒಂದ್ಸಲನೋ ಅಥವಾ 15 ಡೇಸ್ಗೆ ಒಂದ್ಸಲನೋ ನೀವೇನು ಓದಿರ್ತೀರಲ್ವ ಅದನ್ನು ರಿವಿಷನ್ ಮಾಡ್ತಾ ಬನ್ನಿ. ಎಷ್ಟು ರಿವಿಷನ್ ಮಾಡ್ತೀರೋ ಅದಷ್ಟು ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಹಾಗಾಗಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ 4th ಕ್ವಶನು, ಉಳ್ಳಾಳದ ರಾಣಿ ಅಬ್ಬಕ್ಕ ಯಾರ ವಿರುದ್ಧ ಹೋರಾಡಿ ಜಯಿಸಿದರು? ಎ ಬ್ರಿಟಿಷರು, ಬಿ ಡಚ್ಚರು, ಸಿ ಪೋರ್ಚುಗೀಸರು, ಡಿ ಫ್ರೆಂಚರು. ಆನ್ಸರು ಪೋರ್ಚುಗೀಸರು. ಓಕೆನಾ. ಉಳ್ಳಾಳದ ರಾಣಿ ಅಬ್ಬಕ್ಕ ಅವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಜಯಿಸ್ತಾರೆ. ಇವರು ಚೌಟ ಮನೆತನಕ್ಕೆ ಸೇರಿರ್ತಾರೆ, ಅದು ಕೂಡ ನೆನಪಿರಲಿ. ಓಕೆ. ನೆಕ್ಸ್ಟ್ ಕ್ವಶನ್ 5ನೇದು, ತುಳುನಾಡನ್ನು ದೀರ್ಘಕಾಲದವರೆಗೆ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು ಅಂತಂದರೆ ಎ ಕೆಳದಿ ಅರಸರು, ಆಲೇರಿ ಮನೆತನ, ಸಿ ಕುಂಬಳೆ ಅರಸರು, ಡಿ ಅಳುಪ ಮನೆತನ. ನೋಡಿ, ಈ ಒಂದು ತುಳುನಾಡನ್ನು ದೀರ್ಘಕಾಲವರೆಗೆ ಆಳ್ವಿಕೆ ಮಾಡಿದಂತಹ ಒಂದು ಅರಸು ಮನೆತನ ಅಂದರೆ ಅದು ಡಿ ಅಳುಪ ಮನೆತನ. ಇವರು ಆಳ್ವಿಕೆಯನ್ನು ಮಾಡ್ತಾರೆ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಇವರು ತುಳುನಾಡನ್ನು ಆಳ್ವಿಕೆ ಮಾಡಿರ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 6ನೇದು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ 1997ರಲ್ಲಿ ಯಾವ ಜಿಲ್ಲೆಯನ್ನು ರಚಿಸಲಾಯಿತು? ಎ ಉತ್ತರ ಕನ್ನಡ ಜಿಲ್ಲೆ, ಬಿ ಕೊಡಗು, ಸಿ ಹಾಸನ, ಡಿ ಉಡುಪಿ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ 1997ರಲ್ಲಿ ಈ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಕರಾವಳಿ ಪ್ರದೇಶವನ್ನು ಕೆನರಾ ಎಂದು ಕರೆದವರು? ಎ ಬ್ರಿಟಿಷರು, ಬಿ ಪೋರ್ಚುಗೀಸರು, ಸಿ ಫ್ರೆಂಚರು, ಡಿ ಇಂಗ್ಲೀಷರು. ಓಕೆ. ಕರಾವಳಿ ಪ್ರದೇಶವನ್ನು ಕೆನರಾ ಎಂದು ಕರೆದವರು ಬ್ರಿಟಿಷರು. ಇನ್ನು ಈ ಮೈಸೂರು ವಿಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಮುಂದೆ ಇನ್ನೂ ಒಂದು ಭಾಗ ಇರುತ್ತೆ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನು ಹೇಳ್ದಂಗೆ ಪ್ಲೀಸ್ ಟೈಮ್ ಟೇಬಲ್ನ ಮಾಡ್ತಾ ಓದ್ತಾ ಹೋಗಿ. ರಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಾವೆಷ್ಟು ರಿವಿಷನ್ ಮಾಡ್ತೀವೋ ಅದಷ್ಟು ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಅವ್ರು ಎಕ್ಸಾಮ್ನ ಯಾವಾಗ ಬೇಕಾದರೂ ಕಾಲ್ಫಾರ್ಮ್ ಮಾಡ್ಬೋದು, ಯಾವ ಕ್ಷಣದಲ್ಲಿ ಬೇಕಾದರೂ ಮಾಡ್ಬೋದು. ನಿಮಗೆ ಗೊತ್ತಿದೆ 2025ಅಲ್ಲಿ ಹೆಂಗೆ TETನ ಒಂದು 3 ತಿಂಗಳಲ್ಲಿ ಇಷ್ಟು ಬೇಗ ಕಾಲ್ಫಾರ್ಮ್ ಮಾಡಿ ಮುಗಿಸ್ಬಿಟ್ರು ಅಂತ. ಹಂಗೇ GPSTR ಆಗಲಿ, HSTR ಆಗಲಿ, PSTR ಆಗಲಿ ಎಕ್ಸಾಮ್ಸ್ನ ಯಾವಾಗ ಬೇಕಾದರೂ ಕರೆಯೋ ಚಾನ್ಸಸ್ ಇರೋದ್ರಿಂದ ನಾವು ಪ್ರತಿಯೊಂದನ್ನು ಕೂಡ ಓದ್ತಾ ಹೋಗಬೇಕು. ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ನಾವು ಟೈಮ್ ಕೊಡ್ತಾ ಹೋಗಬೇಕು. ಆವಾಗ ನಾವೆಷ್ಟು ಪರ್ಫೆಕ್ಟ್ ಆಗ್ತೀವೋ ಎಕ್ಸಾಮ್ನ ನಾವಷ್ಟೇ ಸುಲಭವಾಗಿ ಎದುರಿಸ್ತೀವಿ. ಜೊತೆಗೆ ಪಕ್ಕ ನಾವು ಒಂದು ಎಕ್ಸಾಮ್ನ ಕ್ಲಿಯರ್ನೂ ಮಾಡ್ತೀವಿ. ದೆನ್ ಆಲ್ಸೋ ನಾವು ಒಂದು ಜಾಬ್ನು ಕೂಡ ತಗೋತೀವಿ. ಹಾಗಾಗಿ ರಿವಿಷನ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ನಾನು ಮತ್ತೆ ಒತ್ತಿ ಹೇಳ್ತಿದ್ದೀನಿ ನಿಮಗೆ, ಸೋಷಿಯಲ್ ಸೈನ್ಸ್ಗೆ ಪ್ಲೀಸ್ ಆದಷ್ಟು ಜಾಸ್ತಿ ಟೈಮ್ ಕೊಟ್ಟು ಓದಿ. ಏಕೆಂದರೆ 50 ಕ್ವಶನ್ಸು ಶೇಡಿಂಗ್ ಇದ್ದರೆ ಇನ್ನು ಉಳಿದ 100 ಮಾರ್ಕ್ಸಿಗೆ ನಾವು ಅಂದರೆ 30 ಕ್ವಶನ್ಸ್ನ ನಾವು ರೈಟಿಂಗ್ ಬರೀಬೇಕಾಗಿರುತ್ತೆ. ಹಾಗಾಗಿ ದಯವಿಟ್ಟು 1 ಅವರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಇನ್ನು ಉಳಿದಿದ್ದು 1-2 ಅವರ್ಸು ಈ ಲೆಸನ್ಸ್ನ ಓದ್ಕೊಳ್ಳಿ. ಜೊತೆಗೆ ನೀವೇನು ಮಾಡ್ತೀರಾ ಗೊತ್ತಾ, ಇವಾಗ ವಿಡಿಯೋ ನೋಡಿರ್ತೀರಲ್ವಾ, ಲೈಕ್ ನಾನಿವಾಗ 6th ಪಾರ್ಟ್ 1ನಲ್ಲಿ 1-2 ಫಸ್ಟ್ ಅಧ್ಯಾಯ ಮತ್ತು ಸೆಕೆಂಡ್ ಅಧ್ಯಾಯ ಎರಡನ್ನೂ ಮುಗಿಸಿದ್ದೀನಿ. 3ನೇ ಅಧ್ಯಾಯದಲ್ಲಿ ಬೆಂಗಳೂರು ವಿಭಾಗ ಮತ್ತು ಇನ್ನು ಮೈಸೂರು ವಿಭಾಗ ಇನ್ನೊಂದು ವಿಡಿಯೋದಲ್ಲಿ ಮುಗ್ದೋಗುತ್ತೆ. ನೀವೇನು ಮಾಡ್ತೀರಾ, ಅಧ್ಯಾಯ 1ನ ವಿಡಿಯೋ ನೋಡಿ. ವಿಡಿಯೋ ನೋಡಾದಮೇಲೆ ಒಂದು ಹಾಫ್ ಆನ್ ಅವರು ಆಗಲ್ಲ ವಿಡಿಯೋ ನೋಡೋಕ್ಕೆ. ವಿಡಿಯೋ ನೋಡಾದ್ಮೇಲೆ ಏನು ಮಾಡ್ತೀರಾ, ಆ ಅಧ್ಯಾಯ 6th ಪಾರ್ಟ್ 1ನಲ್ಲಿ ಹೋಗ್ಬಿಟ್ಟು ಅಧ್ಯಾಯ 1 ತೆಗೆದು ನೀವು ಕ್ವಶನ್ಸ್ನ ಇಲ್ಲಿ ಆಲ್ರೆಡಿ ನೋಡ್ಕೊಂಡಿರ್ತೀರಲ್ವಾ, ಅಲ್ಲೋಗಿ ಯಾವ್ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದೆಯಾ, ಏನಾದರೂ ಬಿಟ್ಟೋಗಿದೆಯಾ ಕ್ವಶನ್ಸು, ಅಥವಾ ಎಲ್ಲ ಕರೆಕ್ಟಾಗಿದೆಯಾ ಅಂತ ತಿಳ್ಕೊಂಡು ಇನ್ನೊಂದು ಸಲ ಓದ್ಕೊಳ್ಳಿ. ಯಾಕಂದರೆ ನೀವು ಇಲ್ಲಿ ಕ್ವಶನ್ಸ್ನ ನೋಡಿರ್ತೀರ, ಅಲ್ಲೋಗಿ ಓದ್ತೀರಾ, ಆವಾಗ ಎರಡೂ ಕೂಡ ನಿಮ್ಮ ಮೈಂಡಲ್ಲಿ ಹಾಗೇ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಹೇಳ್ತಿದ್ದೀನಿ, ಈ ಥರ ಮಾಡ್ತಾ ಓದ್ತಾ ಹೋಗಿ. ನಾನು ಆದಷ್ಟು ಡೈಲಿ ಒಂದೊಂದು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ.
ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಯಾಕಂದರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ವೀಕ್ಷಿಸ್ಬೋದು. ಹಂಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.